ಹಾಯ್ ಮಂಜು ಫ್ರಮ್ ಕನ್ಸು ಮೀಡಿಯಾ. ಕಷ್ಟ ಬಂದಾಗ ಹಿಂದೆ ಸರಿಯೋ ಮುನ್ನ ಈ ವಿಡಿಯೋನ ಒಮ್ಮೆ ನೋಡಿ. ಕಷ್ಟಗಳು ಬಂದಾಗ ಎದುರಿಸಕ್ಕಾಗದೆ ಓಡಿ ಹೋಗೋದು ತುಂಬಾನೇ ಸುಲಭ. 17,000 ಪಿಜ್ಜಾ ಸ್ಟೋರ್ ತೆರೆದ ಸ್ಫೂರ್ತಿದಾಯಕದ ಕಥೆನ ನಾನು ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ನಮಗೆ ಕಷ್ಟಗಳು ಮೇಲಿಂದ ಮೇಲೆ ಬರೋಕೆ ಶುರುವಾದಾಗ ನಮ್ಮ ಮನಸ್ಸಿಗೆ ಅನಿಸುತ್ತೆ ನಾವು ಏನನ್ನು ಸಾಧಿಸಕ್ಕೆ ಆಗಲ್ಲ, ಇನ್ನು ಮುಂದೆ ಮುಗಿಯಿತು ನಮ್ಮ ಲೈಫ್ ಅಂತ. ಇದೇ ಕಷ್ಟಗಳ ಎದುರು ನಿಂತು ಧೈರ್ಯವಾಗಿ ಎದುರಿಸಿ ಸಾಧಿಸಿದಾಗ ಅನಿಸುತ್ತೆ ಎಂತಹ ದೊಡ್ಡ ಗುರಿಯೇ ಇದ್ದರೂ ಸಹ ಅದನ್ನು ಗೆಲ್ತೇವೆ ಅನ್ನೋ ಮನೋಭಾವ ಬರುತ್ತೆ. ಅದೇ ರೀತಿಯಾಗಿ ಡಾಮಿನೋಸ್ ಪಿಜ್ಜಾ ಕಂಪನಿಯ ಸ್ಥಾಪಕರ ಕಥೆಯು ಕೂಡ ಸೇಮ್ ಟು ಸೇಮ್. ಡಾಮಿನೋಸ್ ಪಿಜ್ಜಾ ಕಂಪನಿಯನ್ನು ಟಾಮ್ ಮನಗನ್ ಎನ್ನುವರು ಸ್ಥಾಪನೆ ಮಾಡ್ತಾರೆ. ಇವರ ಜೀವನದಲ್ಲಿ ಸಹ ಹಲವಾರು ಏಳು ಬೀಳುಗಳು ಇರ್ತವೆ. ಆದರೆ ಇವರು ಅದನ್ನೆಲ್ಲ ಎದುರಿಸಿ ಯಶಸ್ವಿಯಾಗಿ ಇವತ್ತಿಗೆ ಡಾಮಿನೋಸ್ ಅನ್ನು ಒಂದು ದೊಡ್ಡ ಬ್ರಾಂಡ್ ಆಗಿ ನಿಲ್ಲಿಸ್ತಾರೆ ಅಂದ್ರೆ ಅದು ಹೆಮ್ಮೆಯ ವಿಷಯ. ಟಾಮ್ ಮನಗನ್ 25 ಮಾರ್ಚ್ 1937ರಲ್ಲಿ ಅಮೆರಿಕದಲ್ಲಿ ಜನಿಸ್ತಾರೆ. ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಳ್ತಾರೆ. ಕೆಲವೊಂದು ಬಾರಿ ತಮ್ಮ ಸಂಬಂಧಿಕರ ಮನೆಯಲ್ಲಿ ಮತ್ತೆ ಅನಾಥಾಶ್ರಮಗಳಲ್ಲೂ ಸಹ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಕೂಡ ತಮ್ಮ ಶಿಕ್ಷಣಕ್ಕೆ ಬೇಕಾದ ಹಣವನ್ನು ಸಹ ಒದಗಿಸ್ಕೊಳ್ತಾರೆ. ಕಾಲೇಜು ಶಿಕ್ಷಣವನ್ನು ಮುಗಿಸ್ತಾರೆ. ತಾವೇನಾದರೂ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಸ್ವಂತ ಪರಿಶ್ರಮ ಮಾತ್ರದಿಂದಲೇ ಸಾಧ್ಯ ಎಂದು ತಿಳಿದುಕೊಳ್ತಾರೆ. ತಮ್ಮ ಕಾಲೇಜು ಮುಗಿದ ನಂತರದ ದಿನಗಳಲ್ಲಿ ತಾವೇ ಹಲವಾರು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿ ಹಣ ಸಂಪಾದನೆ ಮಾಡಿ ಅದನ್ನ ಒಟ್ಟು ಕೂಡಿಸಕ್ಕೆ ಆರಂಭ ಮಾಡ್ತಾರೆ. ಈ ಹಣವನ್ನೆಲ್ಲ ಸೇರಿಸಿ ಆಗ ಸ್ವಲ್ಪ ಸಾಲ ಪಡೆದು ಟಾಮ್ ಅವರು ತನ್ನ ಸಹೋದರನ ಜೊತೆ ಸೇರಿ ಒಂದು ಸಣ್ಣ ಪಿಜ್ಜಾ ಅಂಗಡಿಯನ್ನು ಆರಂಭ ಮಾಡ್ತಾರೆ. ಅದರ ಹೆಸರನ್ನು ಡೊಮಿನಿಕ್ಸ್ ಎಂದು ಇಡ್ತಾರೆ. ಮುಂದೆ ಇವರ ಸಹೋದರ ಇವರ ಜೊತೆ ಕೆಲಸ ಮಾಡುವುದನ್ನು ಬಿಟ್ಟು ಬೇರೆ ಹೋಗ್ತಾರೆ. ಸಹೋದರ ಜೇಮ್ಸ್ ಕೆಲಸ ಬಿಟ್ಟ ನಂತರ ಟಾಮ್ ಅವರಿಗೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಆದರೆ ಅದನ್ನೆಲ್ಲ ಮನಸ್ಸಿಗೆ ತಗೊಳ್ಳದೆ ಕುಗ್ಗದೆ ಎಲ್ಲಾ ಸಮಸ್ಯೆಗಳನ್ನು ಎದುರಿಸುವುದನ್ನು ಕಲಿತು ಮುಂದೆ ತಾವೇ ಮನೆಗೂ ಹೋಗಿ ಪಿಜ್ಜಾ ಕೊಡೋಕೆ ಶುರು ಮಾಡ್ತಾರೆ. ಇದರಿಂದಾಗಿ ಟಾಮ್ ಅವರಿಗೆ ಮೊದಲಿಗಿಂತ 8 ಪಟ್ಟು ಹೆಚ್ಚು ಆರ್ಡರ್ಗಳು ಬರೋಕೆ ಆರಂಭವಾಗುತ್ತೆ. ಹಾಗಾಗಿ ಪಿಜ್ಜಾಗಳಲ್ಲಿ ಹಲವಾರು ಬಗೆಯ ಪಿಜ್ಜಾಗಳು ತಯಾರಿಸ್ತಾರೆ. ಈಗಾಗಲೇ ಅದರ ಅನುಭವ ಕೆಲವರಿಗೆ ಇರಬಹುದು. ಹೀಗೆ ಅವರ ಆರ್ಡರ್ಗಳು ಹೆಚ್ಚುತ್ತಾ ಹೋದಂತೆ ಪ್ಯಾಕಿಂಗ್ ಗಳಲ್ಲಿ, ಗುಣಮಟ್ಟದಲ್ಲಿ ಹೀಗೆ ಹಲವಾರು ರೀತಿಯ ಬದಲಾವಣೆಗಳನ್ನು ಸಹ ತರ್ತಾರೆ. 1963ರಲ್ಲಿ ಎಲ್ಲಾ ಬದಲಾವಣೆಗಳ ಜೊತೆಗೆ ತನ್ನ ಕಂಪನಿಯ ಹೆಸರನ್ನು ಡಾಮಿನೋಸ್ ಪಿಜ್ಜಾ ಎಂದು ಮರುನಾಮಕರಣ ಮಾಡ್ತಾರೆ. ಅದೇ ವರ್ಷದಲ್ಲಿ ಮತ್ತೆ 2 ಪಿಜ್ಜಾ ಅಂಗಡಿಗಳನ್ನು ಓಪನ್ ಮಾಡಿ ತಮ್ಮ ಈ 3 ಪಿಜ್ಜಾ ಅಂಗಡಿಗಳ ಲೋಗೋವನ್ನು 3 ಡಾಟ್ಗಳಲ್ಲಿ ತೋರಿಸ್ತಾರೆ. ಮುಂದೆ ಹೇಗೆಲ್ಲ ಇವರ ಪಿಜ್ಜಾ ಅಂಗಡಿಗಳು ಹೆಚ್ಚುತ್ತಾ ಹೋಗುತ್ತೋ ಹಾಗೆ ಈ ಡಾಟ್ಗಳು ಸಹ ಏರ್ತಾನೇ ಹೋಗುತ್ತೆ. ಮುಂದೆ ಪಿಜ್ಜಾ ಅಂಗಡಿಗಳು ಅವರ ಲೋಗದಲ್ಲಿ ಡಾಟ್ಗಳು ಇರೋಕೆ ಜಾಗ ಇಲ್ಲದಷ್ಟು ಮಟ್ಟಿಗೆ ಆ ಕಂಪನಿ ಬೆಳೆಯುತ್ತಾ ಮತ್ತೆ ಹೆಚ್ಚಾಗುತ್ತಾ ಹೋಗುತ್ತೆ. ಮುಂದೆ 1968ರಲ್ಲಿ ಅವರ ಮುಖ್ಯ ಘಟಕದಲ್ಲಿ ಬೆಂಕಿ ಹತ್ತಿಕೊಂಡ ಪರಿಣಾಮವಾಗಿ ಲಾಸ್ ಆಗಿ ಅವರು ಕಂಪನಿಯನ್ನೆಲ್ಲ ಬ್ಯಾಂಕ್ನವರು ಜಪ್ತಿ ಮಾಡ್ತಾರೆ. ಬ್ಯಾಂಕ್ನವರು ಮರು ಮಾರಾಟ ಬೆಲೆಗೆ ಇವರ ಕಂಪನಿಯನ್ನು ಬೇರೆ ಯಾರು ಸಹ ಕೊಂಡುಕೊಳ್ಳಕ್ಕೆ ಮುಂದೆ ಬರಲ್ಲ. ಆಗ ಟಾಮ್ ಅವರು ಬ್ಯಾಂಕಿನ ಜೊತೆಗೆ ಒಂದು ಮನವಿ ಮಾಡ್ಕೊಳ್ತಾರೆ, ಸಾರ್ ಒಂದೇ ಒಂದು ಅವಕಾಶ ಕೊಡಿ. ಅದೇನು ಅಂತ ಅಂದ್ರೆ ನನ್ನ ಸಾಲ ತೀರುವವರೆಗೆ ನಾನು ನನ್ನ ಪಿಜ್ಜಾ ಸ್ಟೋರ್ನಲ್ಲಿ ಕೆಲಸ ಮಾಡುತ್ತೇನೆ. ಬಂದ ಲಾಭದಲ್ಲಿ ನನಗೆ ಸಂಬಳದ ರೂಪದಲ್ಲಿ ಇಂತಿಷ್ಟು ಎಂದು ಹಣವನ್ನು ನೀಡಿ ಮತ್ತೆ ಸಂಪೂರ್ಣವಾಗಿ ಸಾಲ ತೀರಿದ ನಂತರವೇ ನನಗೆ ನನ್ನ ಕಂಪನಿಯನ್ನು ಹಸ್ತಾಂತರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಹಾಗೆ ಬ್ಯಾಂಕ್ನವರು ಸಹ ಇದಕ್ಕೆ ಒಪ್ಪುತ್ತಾರೆ. ತಾವೇ ಸ್ಥಾಪಿಸಿದ ಕಂಪನಿಯಲ್ಲೇ ಟಾಮ್ ಕೆಲವು ತಿಂಗಳ ಕಾಲ ಕೆಲಸಗಾರನಾಗಿ ಸಹ ದುಡಿತಾರೆ. ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ದುಡಿದು ತಮ್ಮ ಸಾಲವನ್ನು ತೀರಿಸಿ ಪುನಃ ತಮ್ಮ ಕಂಪನಿಯನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ. ಅದೇ ವರ್ಷದಲ್ಲೇ ಇನ್ನೂ 5 ಪಿಜ್ಜಾ ಸ್ಟೋರ್ಗಳನ್ನ ಓಪನ್ ಮಾಡ್ತಾರೆ. 1970ರಲ್ಲಿ ಇವರ ಡಾಮಿನೋಸ್ ಪಿಜ್ಜಾ ಮಾರಾಟ ಕೂಡ ಕಡಿಮೆ ಆಗುತ್ತೆ. ಹಾಗೆ ಟಾಮ್ ಅವರು ಕೆಲವು ಕಾನೂನಿನ ಚಟುವಟಿಕೆಗಳಲ್ಲಿ ಇದ್ದಾಗ ಅವರ ಡಾಮಿನೋಸ್ ಕಂಪನಿಯ ನಷ್ಟವನ್ನು ಅನುಭವಿಸಿ ಕೆಳಗೆ ಬೀಳುವುದ ಸಂದರ್ಭ ಬರುತ್ತೆ. ಆದರೆ ಟಾಮ್ ಇಂತಹುದಕ್ಕೆ ಎಲ್ಲ ಕುಗ್ಗದೆ ತಮ್ಮ ಕಾನೂನು ಚಟುವಟಿಕೆಗಳಿಂದ ಮುಕ್ತಿ ಪಡೆದು ತಮ್ಮ ಕಂಪನಿಯನ್ನು ಬೆಳೆಸಕ್ಕೆ ನಿಲ್ತಾರೆ. ಇದಕ್ಕಾಗಿ ಇವರು 1973ರಲ್ಲಿ 30 ನಿಮಿಷಗಳಲ್ಲಿ ಗ್ಯಾರಂಟಿ ಡೆಲಿವರಿ ಅನ್ನುವ ಕಾನ್ಸೆಪ್ಟ್ ಅನ್ನು ಜಾರಿಗೆ ತರ್ತಾರೆ. ಈ ಕಲ್ಪನೆಯಿಂದಾಗಿ ಡಾಮಿನೋಸ್ ಪಿಜ್ಜಾ ಕಂಪನಿ ಅತ್ಯಂತ ಸುಧಾರಣೆಯನ್ನು ಕಂಡು ಉನ್ನತ ಮಟ್ಟದಲ್ಲಿ ಬೆಳೆಯುತ್ತೆ.
1979ರವರೆಗೆ 200 ಡಾಮಿನೋಸ್ ಪಿಜ್ಜಾ ಕಂಪನಿಗಳಾಗ್ತವೆ. ತಮ್ಮ ಮೊದಲ ಇಂಟರ್ನ್ಯಾಷನಲ್ ಡಾಮಿನೋಸ್ ಸ್ಟೋರ್ ಅನ್ನು 1983ರಲ್ಲಿ ಕೆನಡಾದಲ್ಲಿ ಓಪನ್ ಮಾಡ್ತಾರೆ. ಇಂದು ಡಾಮಿನೋಸ್ ಪಿಜ್ಜಾ ಅಂಗಡಿಗಳ ಸಂಖ್ಯೆಯನ್ನು ನೋಡುವುದಾದರೆ 90 ದೇಶಗಳಲ್ಲಿ ಸುಮಾರು 17,000 ಸ್ಟೋರ್ಗಳಿವೆ. ಪ್ರತಿದಿನ ಸುಮಾರು 30 ಲಕ್ಷ ಪಿಜ್ಜಾ ಮಾರಾಟ ಆಗುತ್ತೆ ಅಂತ ಹೇಳ್ತಾರೆ. ಟಾಮ್ ಮನಗನ್ ಅವರು ಒಂದು ಸಣ್ಣ ಅಂಗಡಿಯಿಂದ ಅವರ ವ್ಯಾಪಾರ ಆರಂಭಿಸಿ ಇಂದು ವಿಶ್ವದಾದ್ಯಂತ ಸಾವಿರಾರು ಡಾಮಿನೋಸ್ ಪಿಜ್ಜಾ ಸ್ಟೋರ್ಗಳನ್ನು ಹೊಂದಿದ್ದಾರೆ. ಅಂದರೆ ಅದಕ್ಕೆ ಅವರ ಧೈರ್ಯ ಮತ್ತೆ ಅವರ ಆತ್ಮವಿಶ್ವಾಸನೇ ಕಾರಣ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಸ್ಫೂರ್ತಿದಾಯಕದ ಡಾಮಿನೋಸ್ ಪಿಜ್ಜಾ ಸಂಪಾದಕರ ಒಂದು ಕಥೆನ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತೊಂದು ಟಾಪಿಕ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ